ಈಗ ಬೈ ಎಲೆಕ್ಷನ್ ಗೆದ್ದಿದ್ದಾರೆ, ಸಂಪುಟ ಪುನರಚನೆ ಸೋತಿದ್ದೀರಾ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ 99 ಚುನಾವಣೆ ಸೋತಿದ್ದೀರಾ. ಇನ್ನೊಂದು ಬಾಕಿ ಸೆಂಚುರಿ ಅಂತ ಎಲ್ಲ ಆಡ್ಕೊಂತ ಇದ್ದಾರೆ. ಏನ್ ಹೇಳ್ತಾರೆ? ನಿಮ್ಮ ನಾಯಕತ್ವ ಸರಿ ಇಲ್ವಾ? ಅಲ್ಲ ಸ್ಟ್ರಾಟಜಿ ಸರಿ ಇಲ್ವಾ? ಅದೇ ಹೇಳ್ತೀವಲ್ಲ, ಇದೇ ಬಿಜೆಪಿಯವರು ಜ್ಞಾನೇಶ್ ಕುಮಾರ್ನ ತೆಗಿಲಿ, ಅಷ್ಟೇ ನಿಮಗೆ ತಾಕತ್ತಿದ್ರೆ, ಇಷ್ಟೇ ನಿಮಗೆ ಬಹಳ ದೊಡ್ಡ ಗ್ರೇಟ್ ಲೀಡರ್ ಅನ್ಕೊಂಡಿದ್ರಿ ನೀವು, ಮತ್ತೆ ಬಹಳ ಡಿಜಿಟಲ್ ಇಂಡಿಯಾ, ಬಹಳ ಟೆಕ್ನಾಲಜಿ, ಬಹಳ ದೊಡ್ಡ ಸಾಫ್ಟ್ವೇರ್ ತಲೆಗಿದ್ದಿದ್ರೆ, ಬಹಳ ಬುದ್ಧಿವಂತಿಕೆಲ್ಲ ನೀವು ಮಾತಾಡೋದು, ಇಡೀ ಪ್ರಪಂಚಕ್ಕೆ ಜ್ಞಾನ ಕೊಡ್ತಿರಲ್ಲ, ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಜೊತೆ ಮಾಡಿ ವೋಟರ್ ಲಿಸ್ಟ್ ಮಾಡಲ್ಲ. ಇಷ್ಟೆಲ್ಲ ಬಾರಿ ಬಾರಿ ಮಾತಾಡ್ತಿರಲ್ಲ ದಿನ ಬೆಳಿಗ್ಗೆ ಎದ್ದು, ಬೇರೆ ಪ್ರಪಂಚಕ್ಕೆ ಬೇರೆ ದೇಶಕ್ಕೆ ಬುದ್ಧಿ ಹಂಚ್ತಿರಲ್ಲ ನೀವು. ಶ್ರೀಲಂಕಾಕ್ಕೆ ಬುದ್ಧಿ ಹಂಚ್ತೀರಿ, ಬಾಂಗ್ಲಾದೇಶಕ್ಕೂ ಬುದ್ಧಿ ಹಂಚ್ತೀರಿ, ಇಡೀ ಅಮೆರಿಕಕ್ಕೆ ಬುದ್ಧಿ ಹಂಚ್ತೀರಿ, ಟೆಕ್ನಾಲಜಿ ಬಗ್ಗೆ ಬಹಳ ದೊಡ್ಡ ದೊಡ್ಡ ಜ್ಞಾನ ಭಾಷಣ ಎಲ್ಲ ಮಾತನಾಡ್ತೀರಿ. ಬೇರೆ ದೇಶದ ಯಾವ್ದೋ ತಂದು ಯಾವ್ದೋ ಅದು AI ನಾಗೆ ತಂದು ಬೇರೆ ಚೈನಾದ ನಾಯಿ ತಂದು ಬಹಳ ದೊಡ್ಡ ಕೇಳ್ಕೊಳ್ತಿರಲ್ಲ. ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಬಿಡ್ರಲ್ಲ, ಮುಗಿದೇ ಬಿಡ್ತಲ್ಲ. ಆಧಾರ್ ಕಾರ್ಡ್ ಲಿಂಕ್ ಮಾಡಿ ವೋಟರ್ ಲಿಸ್ಟ್ ಮಾಡಿಬಿಡ್ರಿ, ಮುಗಿದೇ ಬಿಡ್ತಲ್ಲ. ಇಷ್ಟೆಲ್ಲ ಯಾಕೆ ಬೇಕು? ಬಹಳ ಟೆಕ್ನಾಲಜಿ, ನನಗೆ ಬಹಳ ಬುದ್ಧಿವಂತಿಕೆ ಇದೆ, ನನಗಿರೋಷ್ಟು ಬುದ್ಧಿವಂತಿಕೆ ಯಾರಲ್ಲ, ದೇವ್ರು ನನಗೆ ಸಣ್ಣದಾಗಿ ಹುಟ್ಟಿಸಿಲ್ಲ, ನನಗೆ ಬಹಳ ದೊಡ್ಡ ಅಂತ ಇಷ್ಟೆಲ್ಲ ಹೇಳ್ತಾರಲ್ಲ, ಮಾಡ್ಬಿಡ್ರಲ್ಲ. ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ನೀವು ವೋಟರ್ ಲಿಸ್ಟ್ ಮಾಡಿಬಿಟ್ರೆ ಮ್ಯಾಟ್ರೇ ಮುಗಿತಲ್ಲ. ಇವೆಲ್ಲ ಬೇಡ. ಗಣೇಶ್ ಕುಮಾರ್ ಯಾಕೆ ಬೇಕು? ಅವಾಗ SR ಯಾಕೆ ಬೇಕು? SR ಯಾಕೆ ಬೇಕು? ಗಣೇಶ್ ಕುಮಾರ್ ಯಾಕೆ ಬೇಕು? ಮುಗಿದೇ ಬಿಡ್ತಲ್ಲ ಕೆಲಸ.